ಎಲ್ಲರಿಗೆ ನಮಸ್ಕಾರ. ಬ್ಲೌಸ್ ಫಿಟ್ಟಿಂಗ್ ಮಾಡಬೇಕಾದ್ರೆ ನಾವು ವೆಸ್ಟ್ ಸೈಜು ಫಸ್ಟ್ ಎಷ್ಟಿದೆಯೋ ಅದನ್ನು ನಾವು ನೋಡ್ಕೋಬೇಕು. ನೋಡ್ಕೊಂಡ್ಮೇಲೆ ಅದನ್ನು ವೆಸ್ಟ್ ಸೈಜನ್ನು 4 ಭಾಗ ಮಾಡಬೇಕು. ಈಗ ನನಗೆ 37 ಬಂದಿದೆ. 32ನ ನಾನು 4 ಭಾಗ ಮಾಡಿದ್ದೀನಿ. ಯಾವುದೇ ಬ್ಲೌಸ್ ನಿಮ್ಮ ಮೆಜರ್ಮೆಂಟ್ ಇರುತ್ತಲ್ಲ ಅದ್ರ ಪ್ರಕಾರ ತೊಗೊಂಡು ಆಯಿ ಪಟ್ಟಿನ ಬಿಡಬೇಕು. ಅದು ಬಿಟ್ಬಿಟ್ಟು 4ನೇ ಭಾಗ ಅಂದರೆ 4 ಭಾಗಕ್ಕೆ ಬ್ಯಾಕ್ ಸೈಡು 2 ಭಾಗಕ್ಕೆ, ಫ್ರಂಟ್ ಸೈಡು 2 ಭಾಗಕ್ಕೆ, ಈ ಥರ 4 ಭಾಗ ಡಿವೈಡ್ ಮಾಡಿಕೊಂಡು ಬ್ಲೌಸನ್ನ ಟೋಟಲ್ ಕರೆಕ್ಟಾಗಿ ಅಂದರೆ ಹಾರ್ಮೋಲ್ ಕರೆಕ್ಟಾಗಿದೆಯಾ ಇಲ್ಲ ಹೆಚ್ಚು ಕಡಿಮೆ ಇದೆಯಾ ನೋಡಿಕೊಂಡು, ಒಂದು ವೇಳೆ ಫ್ರಂಟ್ ಪಾರ್ಟ್ ಜಾಸ್ತಿ ಬಂದಂದರೆ ಸೈಡಲ್ಲಿ ಡಾಟ್ ಹಿಡ್ಕೋಬೇಕು. ಕಡಿಮೆ ಬರೋಂಗೆ ಮಾಡ್ಕೋಬಾರ್ದು. ಫ್ರಂಟ್ ಪಾರ್ಟ್ ಕಡಿಮೆ ಬಂದರೆ ಬ್ಯಾಕ್ ಪಾರ್ಟ್ ಜಾಸ್ತಿ ಬಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಬ್ಲೌಸ್ನಲ್ಲಿ. ಆ ಥರ ಪ್ರಾಬ್ಲಮ್ ಬರಲಾರ್ದಂಗೆ ನೋಡ್ಕೋಬೇಕು. ಕ್ರಾಸ್ ಬೆಲ್ಟ್ ಸ್ವಲ್ಪ ದೊಡ್ಡ ದಾರ ಮಾಡ್ಕೋಬೇಕು. ಇಲ್ಲ ಫ್ರಂಟ್ ಭಾಗಕ್ಕೆ ಸ್ವಲ್ಪ ಕಟಿಂಗ್ ಮಾಡಬೇಕಾದ್ರೆ ಗಮನ ಕಂಪಲ್ಸರಿ ಇರಲೇಬೇಕು. ಕಟಿಂಗ್ ಮಾಡಬೇಕಾದ್ರೆ ಫ್ರಂಟ್ ಪಾರ್ಟ್ ಯಾವತ್ತೂ ಕೂಡ ಬ್ಯಾಕ್ ಪಾರ್ಟ್ಗಿಂತ ಕಡಿಮೆ ಬರಲಾರ್ದಂಗೆ ನೋಡ್ಕೋಬೇಕು. ಇದು ನನಗೆ ಕೂಡ ಕಾಮೆಂಟ್ ಬಂದಿತ್ತು, ಈ ಥರ ಬ್ಯಾಕ್ ಪಾರ್ಟ್ ಕಡಿಮೆ ಜಾಸ್ತಿ ಬರ್ತಾಯಿದೆ, ಫ್ರಂಟ್ ಪಾರ್ಟ್ ಕಡಿಮೆ ಬರ್ತಾಯಿದೆ ಅಂತ. ಫ್ರಂಟ್ ಪಾರ್ಟ್ ಕಡಿಮೆ ಬರಬೇಕಾದ್ರೆ ನೀವು ಫ್ರಂಟ್ ಪಾರ್ಟ್ನ ಕಡಿಮೆ ನೋಡ್ಕೊಂಡು ಮಾರ್ಜಿನ್ ಇಟ್ಕೊಂಡು ಕಟ್ ಮಾಡ್ಕೊಂಡಿರ್ತೀರ. ಸೊ ಅದರಿಂದ ಆ ಪ್ರಾಬ್ಲಮ್ ಆಗುತ್ತೆ. ಈ ಥರ ಆದಮೇಲೆ 4 ಭಾಗ ಮಾರ್ಜಿನ್ ಎಷ್ಟಿದ್ರೆ ಅಷ್ಟು, ಅಂದರೆ ಮೆಜರ್ಮೆಂಟ್ ಪ್ರಕಾರ ಎಷ್ಟಿದ್ರೋ ಅಷ್ಟು 4 ಭಾಗ ಮಾಡಿದ್ರೆ ಫ್ರಂಟಲ್ಲಿ ಗ್ಯಾಪ್ ಕೂಡ ಜಾಸ್ತಿ ಬರಲಾರ್ದಂಗೆ ಇರುತ್ತೆ. ಈ ಥರ ಫಿಟ್ಟಿಂಗ್ನ ನೀವು ನೋಡ್ಕೊಂಡು ಮಾಡ್ಕೋಬೇಕು. ವೆಸ್ಟಲ್ಲಿ ಲೂಸ್ ಇಟ್ಬಿಟ್ರೆ, ಹಾರ್ಮೋಲಲ್ಲಿ ಟೈಟ್ ಮಾಡಿಬಿಟ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ವೆಸ್ಟು ಲೂಸ್ ಇದ್ರೂ ಕೂಡ ಬ್ಲೌಸ್ ಕಂಫರ್ಟಾಗಿ ಬಾಡಿ ಫಿಟ್ಟಿಂಗಲ್ಲಿ ಇರಲ್ಲ. ಸೊ ವೆಸ್ಟು ಕರೆಕ್ಟಾಗಿ ಪ್ರಾಪರ್ ಫಿಟ್ಟಿಂಗ್ ಬರಬೇಕು, ಹಾರ್ಮೋಲ್ ಕರೆಕ್ಟಾಗಿ ನೋಡ್ಕೋಬೇಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ.